ನಮಸ್ಕಾರ ಸ್ನೇಹಿತರೆ. ಹಾರ್ಟ್ ಅಟ್ಯಾಕ್ ಆಗೋಕ್ಕೂ 1 ತಿಂಗಳ ಮೊದಲು ದೇಹದಲ್ಲಿ ಏನೆಲ್ಲ ಚಿಹ್ನೆಗಳು ಕಾಣಿಸ್ತವೆ ಅಂತ ನೋಡೋಣ ಬನ್ನಿ. ಅನೇಕ ಜನರು ಅನಾರೋಗ್ಯಕರ ಜೀವನ ಶೈಲಿಯಿಂದ ಹೃದಯ ಸಂಬಂಧಿ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ. ಹೃದಯಾಘಾತವಾಗುವ 30 ದಿನಗಳಿಗೂ ಮುನ್ನ ದೇಹದಲ್ಲಿ ಕೆಲವು ಲಕ್ಷಣಗಳು ಕಾಣಿಸುತ್ತವೆ ಎಂದು ವೈದ್ಯರು ತಿಳಿಸುತ್ತಾರೆ. ಅನಾರೋಗ್ಯಕರ ಜೀವನ ಶೈಲಿ ಹಾಗೂ ತಪ್ಪು ಆಹಾರ ಪದ್ಧತಿಯ ಪರಿಣಾಮ ಅನೇಕ ಜನರು ಹೃದಯ ಸಂಬಂಧಿ ಕಾಯಿಲೆಗಳಿಂದ ಬಳಲುತ್ತಿದ್ದಾರೆ. ಹೃದಯಾಘಾತ ಪ್ರಕರಣಗಳು ಹೆಚ್ಚಳವಾಗುತ್ತಿರುವುದು ಕೂಡ ಕಳವಳಕಾರಿ ಸಂಗತಿಯಾಗಿದೆ. ಕೆಲವು ದಶಕಗಳ ಹಿಂದೆ ಹಿರಿಯರಲ್ಲಿ ಮಾತ್ರ ಹೃದಯಾಘಾತದ ಸಮಸ್ಯೆ ಸಾಮಾನ್ಯವಾಗಿತ್ತು. ಆದರೆ ಇಂದು ಯುವಕರು ಹಾಗೂ ಮಕ್ಕಳು ಸಹ ಹೃದಯಾಘಾತದಿಂದ ಜೀವ ಕಳೆದುಕೊಳ್ಳುತ್ತಿದ್ದಾರೆ. ಹೃದಯಾಘಾತವಾಗುವ ತಿಂಗಳು ಮೊದಲು ಕೆಲವು ಲಕ್ಷಣಗಳು ನಮ್ಮ ದೇಹದಲ್ಲಿ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ. ಸಮಯೋಚಿತ ಪತ್ತೆ ಮಾಡುವುದರಿಂದ ರೋಗಿಯ ಜೀವ ಉಳಿಸಬಹುದು. ತಜ್ಞರು ತಿಳಿಸುವ ಪ್ರಕಾರ 30 ದಿನಗಳ ಮೊದಲು ಹೃದಯಾಘಾತದ ಲಕ್ಷಣಗಳು ಗೋಚರಿಸುತ್ತವೆ. ಈ ಕುರಿತಂತೆ ಕೆಲವು ವಿಷಯಗಳನ್ನು ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ಹೃದಯಾಘಾತಕ್ಕೂ ಮುನ್ನ ರೋಗಿಯಲ್ಲಿ ಎದೆನೋವು ಕಾಣಿಸುತ್ತದೆ. ಈ ಪರಿಸ್ಥಿತಿಯಲ್ಲಿ ರೋಗಿಯು ಎದೆಯ ಸುತ್ತ ಒತ್ತಡ ಹಾಗೂ ಭಾರ ಅನುಭವಿಸಬಹುದು. ಕೆಲವೊಮ್ಮೆ ತೋಳುಗಳು, ಭುಜಗಳು ಮತ್ತು ದವಡೆಯಲ್ಲಿ ನೋವು ಬರುತ್ತದೆ. ನಿಮಗೆ ತೀವ್ರ ಎದೆ, ಭುಜ ಅಥವಾ ದವಡೆಯಲ್ಲಿ ನೋವು ಇದ್ದರೆ ಈ ರೋಗ ಲಕ್ಷಣವನ್ನು ನಿರ್ಲಕ್ಷಿಸಬೇಡಿ ಹಾಗೂ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಬಹುದು. ಹೃದಯಾಘಾತದ ಮೊದಲು ಒಬ್ಬ ವ್ಯಕ್ತಿಯು ದಣಿದ ಹಾಗೂ ದೇಹದಲ್ಲಿ ದೌರ್ಬಲ್ಯವನ್ನು ಅನುಭವಿಸುತ್ತಾನೆ. ಯಾವುದೇ ಕೆಲಸ ಮಾಡದೆ ನೀವು ಯಾವಾಗಲೂ ದಣಿ ದುರ್ಬಲತೆಯನ್ನು ಅನುಭವಿಸಿದರೆ ನೀವು ಇದನ್ನು ನಿರ್ಲಕ್ಷಿಸಬಾರದು. ಬದಲಾಗಿ ನೀವು ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕು ಎಂದು ತಜ್ಞರು ತಿಳಿಸುತ್ತಾರೆ. ಹೃದಯಾಘಾತಕ್ಕೆ 30 ದಿನಗಳ ಮೊದಲು ರೋಗಿಯ ತಲೆ ಮತ್ತೆ ಮತ್ತೆ ತಿರುಗುವಿಕೆ ಅನುಭವಿಸುತ್ತಾನೆ. ಕೆಲವೊಮ್ಮೆ ಮೂರ್ಛೆ ಹೋಗುವಂತೆಯೂ ಅನಿಸುತ್ತದೆ. ಈ ಅವಧಿಯಲ್ಲಿ ಉಸಿರಾಟದ ತೊಂದರೆ, ತಲೆನೋವು ಮತ್ತು ರಕ್ತದ ಹರಿವು ಕಡಿಮೆಯಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ತಕ್ಷಣವೇ ವೈದ್ಯರ ಬಳಿಗೆ ಹೋಗುವುದು ಉತ್ತಮ ಎನ್ನುತ್ತಾರೆ ತಜ್ಞರು. ಹೃದಯಾಘಾತದ ಮೊದಲು ಒಬ್ಬ ವ್ಯಕ್ತಿ ಉಸಿರಾಡಲು ಕಷ್ಟಪಡಬಹುದು. ಲಘು ವ್ಯಾಯಾಮ ಮಾಡಿದ ನಂತರವೂ ನಿಮಗೆ ತುಂಬಾ ಆಯಾಸ ಅಥವಾ ಉಸಿರಾಟದ ತೊಂದರೆ ಉಂಟಾಗುತ್ತದೆ. ಇದು ಹೃದಯಾಘಾತದ ಸಂಕೇತವಾಗಿರಬಹುದು. ನಿಮ್ಮ ದೇಹದಲ್ಲಿ ಅಂತಹ ಲಕ್ಷಣಗಳು ಕಂಡುಬಂದರೆ ತಡ ಮಾಡದೆ ವೈದ್ಯರನ್ನು ಸಂಪರ್ಕಿಸಿ ಹಾಗೂ ಚಿಕಿತ್ಸೆ ಪಡೆಯಿರಿ. ಅವರು ನೀಡುವಂತಹ ಔಷಧಿಗಳನ್ನು ತೆಗೆದುಕೊಳ್ಳಿ. ಜೊತೆಗೆ ನೀವು ಉತ್ತಮ ಆಹಾರ ಕ್ರಮ ಅನುಸರಿಸುವುದು ಒಳ್ಳೆಯದು. ಇತ್ತೀಚಿನ ದಿನಗಳಲ್ಲಿ ಹಠಾತ್ ಹೃದಯಾಘಾತ ಪ್ರಕರಣಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚುತ್ತಿದೆ. ಹೃದಯಾಘಾತ, ಹೃದಯ ಸ್ತಂಭನ ಮತ್ತು ಇತರ ಹೃದ್ರೋಗಗಳು ಹೆಚ್ಚಿನ ಸಂಖ್ಯೆಯ ಯುವ ಭಾರತೀಯರಲ್ಲೇ ಆತಂಕದ ಪ್ರಮುಖ ಕಾರಣವಾಗುತ್ತಿವೆ. ಸುಮಾರು 75% ಯುವ ವಯಸ್ಸಿನ ಜನಸಂಖ್ಯೆಯು 35 ರಿಂದ 50 ವರ್ಷಗಳು ಹೃದಯಾಘಾತದ ಅಪಾಯದಲ್ಲಿದೆ. ವಾಸ್ತವವಾಗಿ ಹೃದಯಾಘಾತವು ಮಾರಣಾಂತಿಕ ವೈದ್ಯಕೀಯ ಸ್ಥಿತಿಯಾಗಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ವಿಶ್ವಾದ್ಯಂತ ಪ್ರತಿ ವರ್ಷ 17.9 ಮಿಲಿಯನ್ ಜನರು ಹೃದಯ ಕಾಯಿಲೆಗಳಿಂದ ಸಾವನ್ನಪ್ಪುತ್ತಾರೆ. ಪ್ರತಿ 5ರಲ್ಲಿ 4 ಸಾವುಗಳು ಹೃದಯಾಘಾತದಿಂದ ಸಂಭವಿಸುತ್ತವೆ. ಈ ವೇಳೆಯಲ್ಲಿ ಹೃದಯದ ರಕ್ತನಾಳಗಳಲ್ಲಿ ರಕ್ತ ಪರಿಚಲನೆಯಲ್ಲಿ ಅಡಚಣೆ, ರಕ್ತನಾಳಗಳಲ್ಲಿ ತೊಂದರೆ, ಹೃದಯಕ್ಕೆ ಸರಿಯಾದ ರಕ್ತ ಪೂರೈಕೆಯ ಕೊರತೆ ಸೇರಿದಂತೆ ವಿವಿಧ ಸಮಸ್ಯೆಗಳು ಕಂಡುಬರುತ್ತವೆ ಎಂದು ವೈದ್ಯಕೀಯ ತಜ್ಞರು ತಿಳಿಸುತ್ತಾರೆ. ಪ್ರಸ್ತುತ ಬಹುತೇಕರು ಅಸ್ತವ್ಯಸ್ತವಾಗಿರುವ ದೈನಂದಿನ ದಿನಚರಿ, ಒತ್ತಡ, ತಪ್ಪು ಆಹಾರ ಪದ್ಧತಿ, ಪರಿಸರ ಮಾಲಿನ್ಯ ಮತ್ತು ಇತರ ಕಾರಣಗಳಿಂದ ಹೃದಯ ಸಮಸ್ಯೆಗಳು ವೇಗವಾಗಿ ಹೆಚ್ಚಾಗುತ್ತಿವೆ. ಚಿಕ್ಕ ವಯಸ್ಸಿನಿಂದ ವೃದ್ಧಾಪ್ಯದವರೆಗೂ ಹೃದಯ ಸಂಬಂಧಿ ಸಮಸ್ಯೆಗಳು ಇಂದು ಸರ್ವೇ ಸಾಮಾನ್ಯವಾಗಿ ಬಿಟ್ಟಿವೆ. ಇಷ್ಟು ಹೃದಯಾಘಾತದ ಲಕ್ಷಣದ ಬಗ್ಗೆ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಧನ್ಯವಾದಗಳು.